ಕೆಲಸ ಮಾಡ್ತಾ ಇದ್ರಲ್ಲ, ಬನ್ನಿ ಮೊದಲು ಊಟ ಮಾಡಿ ಆಮೇಲೆ ಕೆಲಸ ಮಾಡೋರಂತೆ. ಓಹೋ, ಬೀರಣ್ಣ ಕೂಡ ಬಂದಿದ್ದಾನೆ. ಹೌದ್ರಿ, ಈಗ ತಾನೇ ದಾರಿಲಿ ಬರ್ಬೇಕಾದ್ರೆ ಇವರ ಪರಿಚಯವಾಯ್ತು. ರಾಮಣ್ಣ, ನಾನಿನ್ನು ಹೋಗಿ ಬರುತ್ತೇನೆ. ಕುರಿಗಳಿಗೆ ಮೇವು ಹಾಕಬೇಕು. ಹಾಗೆ ಹೋದರೆ ಹೇಗೆ ಬೀರ? ಮತ್ತೇನು ಮಾಡಲಿ ರಾಮಣ್ಣ? ಏನು ಮಾಡಬೇಡ, ನಮ್ ಜೊತೆ ಕುಳಿತು ಊಟ ಮಾಡು. ನಾನು ಮನೆಯಲ್ಲೇ ಊಟ ಮಾಡಿಕೊಂಡೇ ಬಂದಿದ್ದೇನೆ ರಾಮಣ್ಣ. ನಾನಿನ್ನು ಹೋಗುತ್ತೇನೆ. ಹಾ ನಿಲ್ಲು ಬೀರಣ್ಣ, ಬೇಡ ಅಂದ್ರೆ ಬಿಡವ್ರು ಯಾರು? ನೀನ್ ಇಲ್ಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಒಂದೇ ಒಂದ್ ನಿಮಿಷ ಬಾರಪ್ಪ ನೀನು. ಅತ್ತಿಗೆ, ಅದು ಅದು ಬೀರ, ನಮ್ ಜೊತೆ ಸುಮ್ನೆ ಊಟ ಮಾಡಿ ನಡಿ. ಹಾಗೂ ಇಲ್ಲ ಹೀಗೂ ಇಲ್ಲ, ಬಾ. ರಾಮಣ್ಣ, ಅತ್ತಿಗೆ ಕೈ ರುಚಿ ತುಂಬಾ ಸಿಹಿಯಾಗಿತ್ತು. ನನ್ನ ಹೊಟ್ಟೆ ತುಂಬಿದೆ ರಾಮಣ್ಣ. ನಾನಿನ್ನು ಹೋಗಿ ಬರುತ್ತೇನೆ. ಸರಿಯಪ್ಪ, ಹೋಗಿ ಬಾ. ಆಯ್ತು ರಾಮಣ್ಣ, ಹೋಗಿ ಬರುತ್ತೇನೆ. ಹಾ, ಏನಂದ್ರೆ ನಮಗೂ ಹೊತ್ತಾಯ್ತು, ನಡೆ ನಿನ್ನ ಮನೆಗೆ ಹೋಗೋಣ. ಹಾಗೆ ಹೋದರೆ ಹೇಗೆ ತಿನ್ನ? ಮತ್ತೆ ಏನ್ರಿ ಅದು? ಏನೂ ಇಲ್ಲ. ಏನದು? ಈ ನಮ್ಮ ಸುಂದರವಾದ ತೋಟ ನೋಡಿದರೆ ನಿನಗೇನು ಅನಿಸುತ್ತಿಲ್ಲವೇ? ಹಾ 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 ಹಾ, ಅರ್ಥವಾಯ್ತು ಅರ್ಥವಾಯ್ತು. ರಾಯರ ಗಾಡಿ ಬೇರೆ ದಾರಿನೇ ಹಿಡಿದ ಹಾಗಿದೆ. ಹಾಗೇನಿಲ್ಲ ಚಿನ್ನ, ನಿನ್ನನ್ನು ಬಿಗಿದಪ್ಪಿ ಮುದ್ದಾಡಬೇಕೆನಿಸಿದೆ. ಅಯ್ಯೋಯ್ಯೋ, ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಪತಿ ಆತ್ಮಿ ಮೀರುದುಂಟೆ, ಆಗ್ಲಿ ಪತಿದೆ. ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸನಿಗತೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸನಿಗತೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸನಿಗತೆ. ಏನಂದ್ರಿ? ಹೇಳೆ ಚಿನ್ನ, ಏನು ಬೇಕು? ಒಂದು ಏನ್ರಿ ಅದು? ಸಿಹಿ ಮುತ್ತು.